ಪಾಂಡವಪುರ ತಾಲೂಕಿನ ಲಕ್ಷ್ಮೀ ಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ 8 ಹಾಗೂ ಓರ್ವ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಲ್.ಟಿ. ವಿಶ್ವನಾಥ್, ಹುಚ್ಚೇಗೌಡ, ಎಲ್.ಆರ್. ಉದಯಕುಮಾರ್, ಎಲ್.ಕೆ. ಸತೀಶ್, ಎಲ್.ಎ. ಅಶೋಕ್ ಸಾಮಾನ್ಯ, ಜಯಲಕ್ಷ್ಮಮ್ಮ ಮಹಿಳಾ ಮೀಸಲು, ಎಲ್.ಸಿ. ಕುಮಾರ್ BCM ಬಿ, ರೈತ ಸಂಘದ ಬೆಂಬಲಿತ ಅಭ್ಯರ್ಥಿ ಅನ್ನಪೂರ್ಣ ಅವರು ಚುನಾಯಿತರಾದರು. ಉಳಿದಂತೆ ಎನ್. ದೀಪು SC ಮೀಸಲು ಅವಿರೋಧ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆರ್. ನಿರ್ಮಲಾ ಪ್ರಕಟಿಸಿದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಲ್.ಸಿ. ಮಂಜುನಾಥ್ ಮಾತನಾಡಿ, ಲಕ್ಷ್ಮೀ ಸಾಗರ ಗ್ರಾಮವು ಶಾಂತಿಪ್ರಿಯ ಗ್ರಾಮವಾಗಿದ್ದು, ನಮ್ಮ ಪೂರ್ವಿಕರ ಕಾಲದಿಂದಲೂ ಇಲ್ಲಿನ ಸಹಕಾರ ಸಂಘಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದು ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿವೆ. ಇಂದಿನ ಡೈರಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ದೊರಕಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಲ್.ಎಸ್. ರಾಜು ಮಾತನಾಡಿದರು. ಈ ವೇಳೆ ನೂತನ ನಿರ್ದೇಶಕರನ್ನು ಜೆಡಿಎಸ್ ಮುಖಂಡರಾದ ಎಲ್.ಎಸ್. ರಾಜು, ಜಯಕೃಷ್ಣ, ಎಲ್.ಡಿ. ಸಂಜಯ್, ಎಲ್.ಕೆ. ಮರಿ ಚೆಲುವೇಗೌಡ, ಜಗದೀಶ್, ಶೋಭಾನೆ ರಾಜೇಶ್, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಲ್.ಸಿ. ಮಂಜುನಾಥ್, ರಘು ಇತರರು ಅಭಿನಂದಿಸಿದರು. ಇದಕ್ಕೂ ಮೊದಲು ಬೆಳಗ್ಗೆಯಿಂದಲೂ ಬಹಳ ಬಿರುಸಿನಿಂದ ಮತದಾನ ನಡೆಯಿತು. ಮತದಾರರ ಓಲೈಕೆಯಲ್ಲಿ ಅಭ್ಯರ್ಥಿಗಳ ಬೆಂಬಲಿಗರು ನಿರತರಾಗಿದ್ದರು. ಮತದಾನ ಮುಗಿದ ಬಳಿಕ ಸಂಜೆ ಎಣಿಕೆ ನಡೆದು ಫಲಿತಾಂಶ ಪ್ರಕಟಿಸಲಾಗಿತ್ತು. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ನಮಸ್ಕಾರ.
1 3 4 5 7 9 12 14 12 13 10 12 16 17 1 4 6 9 10 11 1 4 6 9 10 11 14 ಈ ದಿವಸ ಲಕ್ಷ್ಮೀಸಾಗರ ಗ್ರಾಮದ ಎಲ್ಲ ಮತಬಾಂಧವರು JDS ಪಕ್ಷಕ್ಕೆ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಎಲ್ಲ ಮತಬಾಂಧವರಿಗೂ ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಅರ್ಪಿಸ್ತೇವೆ. ಹೆಚ್ಚಿನ ಮಾತಾಡೋದು ಲಕ್ಷ್ಮೀಸಾಗರ ಗ್ರಾಮ ಶಾಂತ ರೀತಿ ಇರ್ತಕ್ಕಂಥ ಗ್ರಾಮ, ಯಾವಾಗಲೂ ಶಾಂತಿನ ಬಯಸಿರ್ತಕ್ಕಂಥ ಗ್ರಾಮ. ಸಹಕಾರಿ ಸಂಸ್ಥೆಗಳನ್ನ ಭಾಳ ಯಶಸ್ವಿಯಾಗಿ ನಮ್ಮ ತಾತ ಮುತ್ತಾದ ಕಾಲದಿಂದ, ಹಿರಿಯರ ಪೂರ್ವಕರ ಕಾಲದಿಂದಲೂ ತುಂಬ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿ ಸಂಘ ನಡ್ಕೊಂಡು ಬರ್ತಾ ಇದೆ. ಇವತ್ತು ದಿವಸ ಲಕ್ಷ್ಮೀಸಾಗರ ಜನತೆ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಭೂತಪೂರ್ವ ಜಯಗಳನ್ನ ಗಳಿಸ್ಕೊಂಡಿದ್ದಾರೆ. ಎಲ್ಲರೂ ಒಂದೇ, ಚುನಾವಣೆ ನಂತರ ಎಲ್ಲರೂ ಒಂದೇ, ಎಲ್ಲ ಸಹಕಾರಿಗಳು ಒಂದೇ. ಎಲ್ಲರೂ ಸಹಕಾರ ಸಂಸ್ಥೆ ಬೆಳೆಸೋ ರೀತಿಯಲ್ಲಿ ಕೆಲಸ ಮಾಡೋಣ, ಎಲ್ಲರೂ ಶಾಂತಿಯಿಂದ ಹೊರಸೋಣ ಅಂತ ಹೇಳ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.